ಆತ್ಮೀಯರೇ, ನಾನು ನಿಮ್ಮ ಪ್ರೀತಿಯ ಸದಾಶಿವ ಪಕಾಲಿ, ದೈಹಿಕ ಶಿಕ್ಷಣ ಶಿಕ್ಷಕರು. ಇವತ್ತು 8ನೆಯ ತರಗತಿಯ ಅಧ್ಯಾಯ 11 ಪ್ರಥಮ ಚಿಕಿತ್ಸೆ ಬಗ್ಗೆ ಈ ಒಂದು ಅವಧಿಯಲ್ಲಿ ಆ ಒಂದು ಅಧ್ಯಾಯದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ, ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. ಅದರಲ್ಲಿ ಒಂದು, ಧಾರಾಳವಾಗಿ ಡ್ಯಾಶ್ ಕುಡಿಯುವುದರಿಂದ ವಿಷದ ತೀಕ್ಷ್ಣತೆಯನ್ನು ಕಡಿಮೆ ಮಾಡಬಹುದು. ಇಲ್ಲಿ ಧಾರಾಳವಾಗಿ ಏನನ್ನ ಕುಡಿಯುವುದರಿಂದ ವಿಷದ ತೀಕ್ಷ್ಣತೆಯನ್ನು ಕಡಿಮೆ ಮಾಡಬಹುದು ಎಂದರೆ ಸರಿಯಾದ ಉತ್ತರ ನೀರನ್ನು ಅಂತ. ಇಲ್ಲಿ ನೀರನ್ನು ಧಾರಾಳವಾಗಿ ಕುಡಿಯುವುದರಿಂದ ವಿಷದ ತೀಕ್ಷ್ಣತೆಯನ್ನು ಕಡಿಮೆ ಮಾಡಬಹುದು. ಎರಡನೇದಾಗಿ, ಬಟ್ಟೆಗೆ ಬೆಂಕಿ ಬಿದ್ದಾಗ ಡ್ಯಾಶ್ ಏನಪ್ಪ ಅಂದ್ರೆ ಓಡಾಡಬಾರದು ಅಂತ. ಇಲ್ಲಿ ಬಟ್ಟೆಗೆ ಬೆಂಕಿ ತಗುಲಿರ್ತೈತಿ, ಆ ಸಮಯದಾಗ ಡ್ಯಾಶ್ ಓಡಾಡಬಾರದು ಅಂದರೆ ಗಾಬರಿಯಿಂದ ಓಡಾಡಬಾರದು. ಮೂರನೇದಾಗಿ, ಅತಿಯಾದ ಮದ್ಯಪಾನದಿಂದ ವ್ಯಕ್ತಿಯು ಡ್ಯಾಶ್ ತಪ್ಪುತ್ತಾನೆ. ಇಲ್ಲಿ ಅತಿಯಾದ ಮದ್ಯ ಸೇವನೆ ಅಂದರೆ ಸರಾಯನ್ನು ಕುಡಿಯೋದರಿಂದ ವ್ಯಕ್ತಿ ಏನು ತಪ್ಪುತ್ತಾನೆ ಅಂದರೆ ಪ್ರಜ್ಞೆಯನ್ನು ತಪ್ಪುತ್ತಾನೆ. ನಾಲ್ಕನೇದಾಗಿ, ಮೂರ್ಛೆ ಹೋದ ವ್ಯಕ್ತಿಯನ್ನು ಡ್ಯಾಶ್ ಮಲಗಿಸಬೇಕು. ಮೂರ್ಛೆ ಹೋಗಿರುವಂಥ ವ್ಯಕ್ತಿಯನ್ನು ಹೇಗೆ ಮಲಗಿಸಬೇಕೆಂದರೆ ಅಂಗಾತವಾಗಿ ಮಲಗಿಸಬೇಕು. ಎರಡನೆಯ ಮುಖ್ಯ ಪ್ರಶ್ನೆ ನೋಡೋಣ. ಈ ಕೆಳಕಂಡ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ವಿಷಪೂರಿತ ವಸ್ತುಗಳು ಯಾವುವು? ಅಂದರೆ ವಿಷಪೂರಿತವಾಗಿರ್ತಕ್ಕಂಥ ವಸ್ತುಗಳು ಯಾವುವು ಅಂತೇಳಿ ಅವುಗಳನ್ನು ನೋಡೋದಾದರೆ ಚುಚ್ಚುಮದ್ದು ಮತ್ತು ವಿಷಜಂತುಗಳಾದ ಹಾವು, ಚೇಳು, ಜೇನು, ಜೇಡ, ಹುಚ್ಚ ನಾಯಿ ಕಡಿತವು ಸಹ ಅಂದರೆ ವಿಷಯವೇ ಆಗಿರುತ್ತದೆ ಅನ್ನತಕ್ಕಂಥದನ್ನ ತಿಳ್ಕೊಳ್ತೀವಿ. ಇವೆಲ್ಲವೂ ಸಹ ಏನಪ್ಪ ಅಂದ್ರೆ ವಿಷ ಪದಾರ್ಥಗಳು ಅಂತೇಳಿ ಕರಿತೀವಿ ನಾವು. ಹಾಗಾಗಿ ಎರಡನೇ ಪ್ರಶ್ನೆ, ಪ್ರಜ್ಞೆ ತಪ್ಪುವುದೆಂದರೇನು? ದೊಡ್ಡ ಮೆದುಳು ತನ್ನ ಕಾರ್ಯವನ್ನು ನಿಲ್ಲಿಸಿದಾಗ ಉಂಟಾಗುವ ಸ್ಥಿತಿಗೆ ಪ್ರಜ್ಞೆ ತಪ್ಪುವುದು ಅಥವಾ ಮೂರ್ಛೆ ಹೋಗುವುದು ಎಂದು ನಾವು ಕರಿತೀವಿ. ಇಲ್ಲಿ ದೊಡ್ಡ ಮೆದುಳು ತನ್ನ ಕಾರ್ಯವನ್ನು ನಿಲ್ಲಿಸಿದರೆ ಇದಕ್ಕೆ ಏನಂತ ಕರಿತೀವಿ? ಪ್ರಜ್ಞೆ ತಪ್ಪುವುದು ಅಂತ ಕರಿತೀವಿ. ಹಾಗಾದರೆ ಮೂರನೆಯ ಮುಖ್ಯ ಪ್ರಶ್ನೆ ನೋಡೋಣ. ಈ ಕೆಳಗಿನವುಗಳಿಗೆ ಸರಿ ಅಥವಾ ತಪ್ಪನ್ನು ಗುರುತಿಸಿ ಅಂತ. ಮೊದಲನೇದಾಗಿ, ವ್ಯಕ್ತಿಯು ವಾಂತಿ ಮಾಡುತ್ತಿದ್ದರೆ ತಲೆಯನ್ನು ಪಕ್ಕಕ್ಕೆ ಬಾಗಿಸಬೇಕು. ಈಗ ವ್ಯಕ್ತಿ ವಾಂತಿಯನ್ನು ಮಾಡ್ತಾ ಇದ್ದಾನ, ಆತ ಮಲಗಿದಾನ, ಅವನ ತಲೆಯನ್ನು ಪಕ್ಕಕ್ಕೆ ಬಾಗಿಸಬೇಕು. ಇದು ಸರಿನಾ? ಓಕೆ, ಏನಪ್ಪ ಅಂದ್ರೆ ಸರಿಯಾದದ್ದು. ಯಾಕಂದರೆ ವ್ಯಕ್ತಿ ವಾಂತಿ ಮಾಡುವ ಸಂದರ್ಭದಲ್ಲಿ ಆತನ ಈ ಒಂದು ತಲೆಯನ್ನು ಏನಪ್ಪ ಅಂದ್ರೆ ಒಂದು ಪಕ್ಕಕ್ಕೆ ಬಾಗಿಸುವಂಥ ಕೆಲಸವನ್ನು ಮಾಡ್ತೀವಿ. ಇದು ಸರಿಯಾದದ್ದು. ಎರಡನೇದಾಗಿ, ಮುಖವು ನೀಲಿ ಬಣ್ಣಕ್ಕೆ ತಿರುಗಿದ್ದರೆ ಕೃತಕ ಉಸಿರಾಟ ನಡೆಸಬೇಕು. ಇಲ್ಲೇನಾಗಿರುತ್ತೆ? ವ್ಯಕ್ತಿಯ ಒಂದು ಮುಖವು ಅಂದ್ರೆ ಈಗ ವಿಷ ಪದಾರ್ಥವನ್ನು ಸೇವಿಸಿದಾಗ ಆತನ ಮುಖವು ನೀಲಿ ಬಣ್ಣಕ್ಕೆ ತಿರುಗಿರ್ತೈತೆ ಅನ್ನತಕ್ಕಂಥದ್ದು ನಾವು ಕಾಣ್ತೀವಿ. ಆವಾಗ ಕೃತಕ ಉಸಿರಾಟ ಇಲ್ಲಿ ನಡೆಸಬೇಕು, ಹೌದಲ್ಲ? ಮುಖವು ನೀಲಿ ಬಣ್ಣಕ್ಕೆ ತಿರುಗಿದರೆ ಕೃತಕ ಉಸಿರಾಟ ನಡೆಸಬೇಕು. ಇದು ಸರಿ ಅನ್ನತಕ್ಕಂಥದ್ದನ್ನು ನಾವು ತಿಳ್ಕೊತೀವಿ. ಮೂರನೇದಾಗಿ, ಸುಟ್ಟ ಗಾಯದಿಂದ ಚರ್ಮದ ಮೇಲೆ ಬೊಬ್ಬೆಗಳಾಗಿದ್ದರೆ ಸೀಳಬೇಕು. ಈಗ ಆಕಸ್ಮಿಕವಾಗಿ ಬೆಂಕಿ ಅಥವಾ ಇನ್ನಾವುದು ರೀತಿಯಾಗಿರ್ತಕ್ಕಂತಹ ಒಂದು ಸುಟ್ಟು ಗಾಯ ಆದಾಗ ದೇಹಕ್ಕೆ ಗುಳ್ಳೆಗಳಿರ್ತವೆ, ಬೊಬ್ಬೆಗಳು, ಅವುಗಳನ್ನು ಸೀಳಬೇಕು ಅಂತೇಳಿದೆ. ಇದು ಸೀಳುವುದು ತಪ್ಪು. ಹಾಗಾದರೆ ಈ ಉತ್ತರ ಏನಪ್ಪ ತಪ್ಪು ಅಂತೇಳಿ ಬರಬೇಕು. ಸುಟ್ಟು ಗಾಯದಿಂದ ಚರ್ಮದ ಮೇಲೆ ಬೊಬ್ಬೆಗಳಾದರೆ ಸೀಳಬೇಕು, ತಪ್ಪು. ಅಂದರೆ ಇದರ ಅರ್ಥ ಏನು? ಸೀಳಬಾರದು ಅಂತ. ಓಕೆ, ನಾಲ್ಕನೇದು ನೋಡೋಣ. ಉಸಿರಾಟದ ಮೂಲಕ ವಿಷಯವು ದೇಹವನ್ನು ಪ್ರವೇಶಿಸುವುದಿಲ್ಲ. ಇಲ್ಲಿ ನಾಲ್ಕನೇ ಒಂದು ಪ್ರಶ್ನೆ ಏನು ಹೇಳುತ್ತೆ? ಉಸಿರಾಟದ ಮೂಲಕ ವಿಷಯವು ದೇಹವನ್ನು ಪ್ರವೇಶಿಸುವುದಿಲ್ಲ ಅಂತೇಳಿದೆ. ಇದು ತಪ್ಪು. ಉಸಿರಾಟದ ಮೂಲಕ ವಿಷಯವು ದೇಹವನ್ನು ಪ್ರವೇಶ ಮಾಡ್ತೈತಿ ಅನ್ನತಕ್ಕಂಥದ್ದನ್ನು ನಾವು ತಿಳಿದುಕೊಳ್ತೀವಿ. ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡೋಣ. ನಾಲ್ಕನೆಯ ಮುಖ್ಯ ಪ್ರಶ್ನೆ,
ಸುಟ್ಟ ಗಾಯಗಳು ಯಾವ ರೀತಿ ಸಂಭವಿಸುತ್ತವೆ ಅಂತ. ದೇಹ ಅಥವಾ ದೇಹದ ಭಾಗಗಳು ಬೆಂಕಿಯ ಬಿಸಿಯಾದ ಲೋಹಗಳ, ರಾಸಾಯನಿಕಗಳ, ಆಮ್ಲಗಳ ವಿದ್ಯುತ್ ಸಂಪರ್ಕ ಹೊಂದಿದಾಗ ಸುಟ್ಟ ಗಾಯಗಳಾಗುವ ಸಂಭವವಿರುತ್ತದೆ. ಎಲ್ಲೆಲ್ಲಿರ್ತೈತಿ? ದೇಹದ ಭಾಗಗಳೇನಿರ್ತಾವ ಬೆಂಕಿಯಿಂದ ಆಗಿರ್ಬೋದು, ಅಥವಾ ಬಿಸಿಯಾದ ಲೋಹದಿಂದ ಆಗಿರ್ಬೋದು, ರಾಸಾಯನಿಕಗಳಾಗಿರ್ಬೋದು, ಆಮ್ಲ ಆಗಿರ್ಬೋದು, ವಿದ್ಯುತ್ತಿನ ಸಂಪರ್ಕದಿಂದ ಹೊಂದಿದಾಗ ಸುಟ್ಟ ಗಾಯಗಳಾಗುವ ಸಂಭವ ಇರ್ತೈತಿ. ಇಲ್ಲಿ ನೋಡ್ರಿ, ದೀಪಾವಳಿ ಹಬ್ಬ ಅಥವಾ ಇನ್ನಿತರ ಸಂದರ್ಭಗಳಲ್ಲಿ ಪಟಾಕಿಗಳನ್ನು ಅಜಾಗರೂಕತೆಯಿಂದ ಸಿಡಿಸುವಾಗ ಮತ್ತು ಮನೆಯಲ್ಲಿ ಅಡುಗೆಗೆ ಬಳಸುವ ಸ್ಟೋವ್ಗಳಿಂದ ಸುಟ್ಟು ಗಾಯಗಳಾಗುವ ಸುಟ್ಟ ಗಾಯಗಳಾಗುವ ಸಂಭವ ಇರ್ತೈತಿ ಅಂತಕ್ಕಂಥ ತಿಳ್ಕೊತೀವಿ. ಕೆಲವು ಸಾರಿ ಸುಟ್ಟ ಗಾಯಗಳಿಂದ ಅಂಗನ್ಯೂನತೆ ಅಥವಾ ತೀವ್ರ ಗಾಯಗಳಿಂದ ಸಾವು ಸಹ ಸಂಭವಿಸಬಹುದು. ಇಲ್ಲಿ ಅಂಗನ್ಯೂನತೆ ಅಂದರೆ ಏನಪ್ಪ ಅಂದ್ರೆ ದೇಹದ ಅಂಗಗಳನ್ನು ಕಳೆದುಕೊಳ್ಳಬಹುದು, ಇದರಿಂದ ಸಾವು ಸಹ ಸಂಭವಿಸಬಹುದು ಅನ್ನತಕ್ಕಂಥದನ್ನು ನಾವು ತಿಳ್ಕೊತೀವಿ. ಎರಡನೇ ಪ್ರಶ್ನೆ, ಸುಟ್ಟು ಗಾಯಗಳಾದಾಗ ಉಪಚಾರ ಹೇಗೆ ಮಾಡುವಿರಿ? ನಿಮಗೆ ಗಾಯಗಳಾಗಿರ್ತಾವ, ಹೆಂಗೆ ಉಪಚಾರ ಮಾಡ್ತೀರಿ ಅನ್ನತಕ್ಕಂಥದನ್ನ ನೋಡೋದಾದರೆ, ಸುಟ್ಟ ಭಾಗವನ್ನು ಕಾಳಜಿಯಿಂದ ಉಪಚರಿಸಬೇಕು. ದೇಹದ ಸುಟ್ಟ ಭಾಗವನ್ನು ಕಾಳಜಿಯಿಂದ ಉಪಚರಿಸಬೇಕಲ್ಲಿ. ಬಟ್ಟೆಗೆ ಬೆಂಕಿ ಬಿದ್ದಾಗ ಗಾಬರಿಯಿಂದ ಓಡಾಡಬಾರದು, ಯಾಕಂದರೆ ಇಲ್ಲಿ ಓಡಾಡುತ್ತಿರುವುದರಿಂದ ಆಮ್ಲಜನಕದ ತೀವ್ರತೆ ಹೆಚ್ಚಾಗಿ ಇಲ್ಲಿ ಬೆಂಕಿ ಹತ್ತುವಂಥ ಸಂಭವ ಹೆಚ್ಚಿರುತ್ತದೆ. ಅದಕ್ಕಾಗಿ ಬೆಂಕಿ ಬಿದ್ದಾಗ ಗಾಬರಿಯಿಂದ ಓಡಾಡಬಾರದು. ವ್ಯಕ್ತಿಯನ್ನು ನೆಲದ ಮೇಲೆ ಅಂಗಾತ ಮಲಗಿಸಿ ಅತ್ತಿತ್ತ ಹೊರಲಾಡಿಸಬೇಕು. ಇಲ್ಲಿ ಸುಟ್ಟ ಗಾಯ ಅಂದರೆ ಸುಟ್ಟ ಬೆಂಕಿ ಹತ್ತಿದಾಗ ವ್ಯಕ್ತಿಯನ್ನು ಏನು ಮಾಡಬೇಕು ಅಂದ್ರೆ ನೆಲದ ಮೇಲೆ ಅಂದ್ರೆ ಮಲಗಿಸಿ ಏನು ಮಾಡ್ಬೇಕಂದ್ರೆ ಅತ್ತಲಿಂದ ಇತ್ತ ಹೊರಲಾಡಿಸಬೇಕು, ಆತನ ಹೊರಲಾಡಿಸಬೇಕು. ಯಾಕಂದರೆ ಆತನ ಹೊರಲಾಡಿಸುವ ಸಮಯದಲ್ಲಿ ಗಾಳಿಯ ತೀವ್ರತೆ ಕಡಿಮೆಯಾಗಿ ಆ ತಗಲಿರ್ತಕ್ಕಂಥ ಬೆಂಕಿ ಆರುವ ಸಂಭವ ಹೆಚ್ಚಿರ್ತೈತಿ ಅನ್ನತಕ್ಕಂಥ ತಿಳ್ಕೊತೀವಿ. ಇನ್ನು ಸನಿಹದಲ್ಲಿ ಇರುವವರು ವ್ಯಕ್ತಿಯ ದಪ್ಪನೆಯ ಬಟ್ಟೆ ಅಥವಾ ಕಂಬಳಿಯಿಂದ ಸುತ್ತಿ ನೆಲದ ಮೇಲೆ ಹೊರಲಾಡಿಸಬೇಕು. ಇಲ್ಲಿ ನೋಡ್ರಿ, ಒಂದು ವೇಳೆ ಉರಿ ಎತ್ತಿತ್ತು, ಅವಾಗ ಬಟ್ಟೆ ಇರಲಿ ಇಲ್ಲ ಒಂದು ಕಂಬಳಿ ಆ ಥರ ಇರ್ತೈತಲ್ಲ ಅಂಥದ್ರಲ್ಲೇ ಅಥವಾ ನೀರಿನಲ್ಲಿ ತೂಸಿ ಒದ್ದೆ ಮಾಡಿರ್ತಕ್ಕಂಥದ್ದಾಗಿರ್ಬೋದು, ಅದನ್ನು ಹಚ್ಚಿ ಆದಷ್ಟು ಬೇಗ ನೆಲದಲ್ಲಿ ಅದೇನಪ್ಪ ಅಂದ್ರೆ ಹೊರಲಾಡಿಸುವಂಥ ಕಾರ್ಯವನ್ನು ಮಾಡಬೇಕು. ಇದರಿಂದ ಆ ಬೆಂಕಿಯ ತೀವ್ರತೆಯನ್ನು ನಾವು ಕಡಿಮೆ ಮಾಡ್ತಾ ಸಂಪೂರ್ಣವಾಗಿ ನಂದಿಸ್ಬೋದು. ಬೆಂಕಿಗೆ ತಗುಲಿದ ಬಟ್ಟೆಯನ್ನು ಜಾಗರೂಕತೆಯಿಂದ ದೇಹದಿಂದ ಬೇರ್ಪಡಿಸಬೇಕಿಲ್ಲಿ. ಅವುಗಳು ಅಂಟಿಕೊಂಡಿದ್ದಲ್ಲಿ ಕತ್ತರಿಸಿ ತೆಗೆಯಬೇಕು. ಇಲ್ಲೇನಕ್ಕೈತೆ ನೋಡ್ರಿ, ಬೆಂಕಿ ತಗುಲಿದಾಗ ಬಟ್ಟೆ ಜಾಗರೂಕತೆಯಿಂದ ತೆಗಿಬೇಕು ನಾವು ದೇಹದಿಂದ. ಒಂದು ವೇಳೆ ಆತ ಅಂಟುಕೊಂಡಿದ್ರೆ ಅದನ್ನು ಕತ್ತರಿಸಿ ತೆಗೆಯುವಂಥ ಕಾರ್ಯವನ್ನು ಮಾಡಿ ಬೇರ್ಪಡಿಸಬೇಕು. ಗಾಯದಿಂದ ಉಂಟಾದ ಬೊಬ್ಬೆಗಳನ್ನು ಸೀಳಬಾರದು. ಇಲ್ಲಿ ಗಾಯದ ಒಂದು ವೇಳೆ ಅಂದರೆ ಗುಳ್ಳಿಗಳಿದ್ದಿದ್ರೆ ಅವುಗಳನ್ನು ಸೀಳೋದಕ್ಕೆ ಹೋಗಬಾರ್ದು. ಸಣ್ಣ ಪುಟ್ಟ ಗಾಯಗಳಾಗಿದ್ದರೆ ತಕ್ಷಣವೇ ತಣ್ಣೀರಿನಿಂದ ತೊಳೆಯಬೇಕು. ಒಂದು ವೇಳೆ ಸಣ್ಣ ಪುಟ್ಟ ಇದ್ರೆ ತಣ್ಣೀರಿನಿಂದ ತೊಳೆಯಬೇಕು. ನಂತರ ಏನು ಮಾಡಬೇಕಂದ್ರೆ ಗಾಯಕ್ಕೆ ಸೋಡಿಯಂ ಬೈಕಾರ್ಬೋನೇಟ್ ದ್ರಾವಣವನ್ನು ನಯವಾಗಿ ಲೇಪಿಸಬೇಕು. ಅಂದರೆ ಇಲ್ಲಿ ನಾವು ಮುಲಾಮನ್ನು ಹಚ್ಚುವಂಥ ಕಾರ್ಯವನ್ನು ಮಾಡಬೇಕು. ಗಾಯಗಳಿಗೆ ಮುಲಾಮನ್ನು ನವೀರವಾಗಿ ಗಾಯ ಮಾಸುವವರೆಗೆ ಹಚ್ಚಬೇಕು ಅಂತ. ಇಲ್ಲಿ ಒಂದು ದಿನ ಹಚ್ಚಿಬಿಡುವಂಥದ್ದಲ್ಲ, ಆ ಗಾಯ ಸಂಪೂರ್ಣವಾಗಿ ಮಾಯುವವರೆಗೆ ಏನಪ್ಪ ಅಂದ್ರೆ ಪ್ರತಿನಿತ್ಯ ಅದರ ಮೇಲೆ ಜಾಗರೂಕತೆಯಿಂದ ಕಾಳಜಿ ವಹಿಸಿ ಆ ಒಂದು ಮುಲಾಮನ್ನು ಹಚ್ಚುವ ಕೆಲಸವನ್ನು ಮಾಡಬೇಕು. ಅಪಘಾತಕ್ಕೆ ಒಳಗಾದ ವ್ಯಕ್ತಿಯು ನಿಸ್ಸಕ್ತನಾಗಿದ್ದರೆ ಬಿಸಿ ಪಾನಿಯನ್ನು ಕುಡಿಸಬೇಕು. ಇಲ್ಲಿ ಬಿಸಿ ಚಹಾ ಆಗಿರ್ಬೋದು ಅಥವಾ ಏನಪ್ಪ ಅಂದ್ರೆ ಒಟ್ಟು ಬಿಸಿಯಾಗಿರಬೇಕು. ಯಾಕಂದ್ರೆ ಆತ ಪ್ರಜ್ಞೆ ತಪ್ಪಿರುವಂಥ ಸನ್ನಿವೇಶದಲ್ಲಿ ಅದೇನಪ್ಪ ಅಂದ್ರೆ ಪ್ರಜ್ಞೆ ಬರುವ ಹಾಗೆ ಮಾಡುವುದು ಅಲ್ಲಿರ್ತಕ್ಕಂಥ ಪ್ರಥಮೋಪಚಾರದ ಒಂದು ಮುಖ್ಯ ಕೆಲಸ. ಹಾಗೆ ಮುಂದಿನ ಪ್ರಶ್ನೆ, ಪ್ರಜ್ಞೆ ತಪ್ಪುವುದು ಅಥವಾ ಮೂರ್ಛೆ ಹೋಗುವುದಕ್ಕೆ ಕಾರಣಗಳೇನಿರಬಹುದು ಅಂತಕ್ಕಂಥದ್ದನ್ನು ನಾವು ತಿಳಿದುಕೊಳ್ಳೋಣ. ವ್ಯಕ್ತಿಯು ವಿಷಪ್ರಾಸನ, ವಿಷ ಕುಡಿದಿದ್ರ, ಅತಿಯಾದ ಮದ್ಯಪಾನ ಮಾಡ್ತಿದ್ರ, ತಲೆಗೆ ತೀವ್ರವಾದ ಹೊಡೆತ ಬಿದ್ರ, ಮಾರಣಾಂತಿಕ ಗಾಯವಾಗಿದ್ರ, ಅತಿಯಾದ ರಕ್ತಸ್ರಾವದಿಂದ ಮತ್ತು ಬಿಸಿಲಿನ ಝಳದಿಂದ ಪ್ರಜ್ಞಾಹೀನನಾಗಬಹುದು. ಕೆಲವೊಂದು ಸಾರಿ ಏನಕ್ಕೈತಿ ಅಂದ್ರೆ ಮೂರ್ಛೆ ರೋಗದಿಂದಲೂ ಪ್ರಜ್ಞಾಹೀನನಾಗಬಹುದು. ಇವುಗಳ ಬಗ್ಗೆ ನಾವು ಜಾಗರೂಕರಾಗಿರ್ಬೇಕನ್ನತಕ್ಕಂಥದ್ದನ್ನು ತಿಳ್ಕೊತೀವಿ. ಇವು ಮೂರ್ಛೆ ಹೋಗುವುದಕ್ಕೆ ಮೂಲ ಕಾರಣಗಳು ಅನ್ನೋದನ್ನು ಅರ್ಥೈಸಿಕೊಂಡು ಮುಂದಿನ ಪ್ರಶ್ನೆ, ಪ್ರಜ್ಞೆ ತಪ್ಪುವುದು ಅಥವಾ ಮೂರ್ಛೆ ಹೋಗುವುದು ಇದರ ಲಕ್ಷಣಗಳನ್ನು ತಿಳಿಸಿ ಅಂತೇಳಿ. ಇಲ್ಲಿ ಪ್ರಜ್ಞೆ ತಪ್ಪುವುದು ಅಥವಾ ಮೂರ್ಛೆ ಹೋಗ್ಬೇಕಾದ್ರೆ ಎಂತಿಂಥ ಲಕ್ಷಣಗಳು ಇರ್ತಾವ, ಅದಕ್ಕೆ ಏನಪ್ಪ ಅಂದ್ರೆ ಅನುಸಾರವಾಗಿ ಮೂರ್ಛೆ ಮುಖವು ಕೆಂಪು ಹೋಗುತ್ತದೆ ನೋಡ್ರಿ. ಯಾವ ರೀತಿಯಾಗಿರ್ತಕ್ಕಂತಹ
ಆ ಒಂದು ಸನ್ನಿವೇಶ ನಡೆದಿರ್ತೀವೋ ಅದಕ್ಕೆ ಅನುಸಾರವಾಗಿ ಮುಖವು ಕೆಂಪವಾಗಿರ್ತೈತೆ ಅನ್ನತಕ್ಕಂಥದ್ದು ಕಾಣ್ತೀವಿ. ಬಿಳಿಚಿಕೊಳ್ಳುವುದು ಅಥವಾ ನೀಲಿ ಬಣ್ಣಕ್ಕೆ ತಿರುಗೋದು ಮುಖದಲ್ಲಿ ಏನಪ್ಪ ಅಂದ್ರೆ ಅವೊಂದು ಸ್ವಲ್ಪ ಬಿಳಿ ಚುಕ್ಕೆ ಆಕಾರದಲ್ಲಿ ಬರಬಹುದು, ಇಲ್ಲ ಬಣ್ಣ ಪೂರ್ಣವಾಗಿ ನೀಲಿ ಬಣ್ಣಕ್ಕೂ ಸಹ ತಿರುಗಬಹುದು. ಇನ್ನು ಮೂರನೇದಾಗಿ ನಾಡಿ ಮಿಡಿತದಲ್ಲಿ ವ್ಯತ್ಯಾಸ ಉಂಟಾಕೈತಿ. ಇಲ್ಲಿ ಒಂದು ಪಲ್ಸ್ ರೇಟ್ ಅಂತೀವಲ್ಲ ಅದರಲ್ಲೂ ಸಹ ಏನಪ್ಪ ಅಂದ್ರೆ ವ್ಯತ್ಯಾಸ ಆಕೈತಿ ಅನ್ನತಕ್ಕಂಥ ತಿಳ್ಕೊತೀವಿ. ಭಯಗೊಂಡು ಇದರ ಪ್ರಮಾಣವನ್ನು ಸರಿ ಹೆಚ್ಚೂ ಆಗ್ಬೋದು, ಇಲ್ಲಾಂದ್ರೆ ಇದರ ತೀವ್ರತೆ ಸಂಪೂರ್ಣವಾಗಿ ಕಡಿಮೆ ಸಹ ಆಗಬಹುದು ಅನ್ನೋದನ್ನು ಇಲ್ಲಿ ಅರ್ಥೈಸ್ಕೊಳ್ತೀವಿ. ಹಾಗೆಯೇ ಮುಂದಿನ ಪ್ರಶ್ನೆ, ಪ್ರಜ್ಞೆ ತಪ್ಪುವುದು ಅಥವಾ ಮೂರ್ಛೆ ಹೋಗುವುದು ಇವರನ್ನ ಹೇಗೆ ಉಪಚಾರ ಮಾಡುವಿರಿ? ಇಲ್ಲಿ ಏನಾಕೈತೆ ನೋಡ್ರಿ, ಪ್ರಜ್ಞೆ ತಪ್ಪೋದು ಅಥವಾ ಮೂರ್ಛೆ ಹೋಗ್ತಿರ್ತಾರೆ, ಅವ್ರಿಗೆ ಎಂಥ ಉಪಚಾರ ಮಾಡ್ತೀರಿ ನೀವು ಅನ್ನತಕ್ಕಂಥದ್ದನ್ನು ಇಲ್ಲಿ ನಾವು ನೋಡೋದಾದರೆ, ವೈದ್ಯರನ್ನು ಶೀಘ್ರವಾಗಿ ಕರೆಯಿಸುವುದಂತೈತಿ. ಇದಕ್ಕಿಂತಲೂ ಪೂರ್ವದಲ್ಲಿ ನಾವು ಇಲ್ಲಿ ಪ್ರಥಮ ಚಿಕಿತ್ಸೆಯನ್ನು ಮಾಡಬೇಕಾದ್ರೆ ವೈದ್ಯರಿರುವ ಪೂರ್ವದಲ್ಲೇ ಕೆಲವೊಂದು ಚಿಕಿತ್ಸೆಯನ್ನು ಮಾಡ್ತಾ ಇರ್ತೀವಿ. ಮೂರ್ಛೆ ಹೋದ ವ್ಯಕ್ತಿಯನ್ನು ಅಂಗಾತ ಮಲಗಿಸುವುದು ಒಂದೇ ಕೆಲಸ. ಯಾಕಂದ್ರೆ ಅವನಿಗೆ ಏನಪ್ಪ ಅಂದ್ರೆ ಸರಿಯಾದ ಪ್ರಮಾಣ ಒಳ್ಳೆಯ ರೀತಿಯಾಗಿರ್ತಕ್ಕಂತಹ ಗಾಳಿ ಬರುವ ಹಾಗೆ ನೋಡ್ಕೊಳ್ಬೇಕು. ಅಂದರೆ ಆಮ್ಲಜನಕ ಕೂಡಿರ್ತಕ್ಕಂಥ ಆ ಒಂದು ಗಾಳಿಯನ್ನು ಬರುವ ಹಾಗೆ ನೋಡ್ಕೋಬೇಕು. ಮುಖವು ಕೆಂಪಗಾಗಿದ್ದರೆ ವ್ಯಕ್ತಿಯ ತಲೆಯನ್ನು ಎತ್ತಿ ಹಿಡಿಯಬೇಕು. ಒಂದೇಳೆ ಮುಖದ ಲಕ್ಷಣದಲ್ಲಿ ಏನಾದರೂ ಕೆಂಪಾಗಿ ಕಾಣ್ತಾ ಇದ್ರೆ ಆ ವ್ಯಕ್ತಿಯ ತಲೆಯನ್ನು ಎತ್ತಿ ಹಿಡಿಯುವುದು. ವ್ಯಕ್ತಿಯು ವಾಂತಿ ಮಾಡುತ್ತಿದ್ದರೆ ತಲೆಯನ್ನು ಪಕ್ಕಕ್ಕೆ ಬಾಗಿಸಬೇಕು. ವ್ಯಕ್ತಿ ಒಂದು ವೇಳೆ ವಾಂತಿ ಮಾಡ್ತಾ ಇದ್ರೆ ಅವನ ತಲೆಯನ್ನು ಪಕ್ಕಕ್ಕೆ ಬಾಗಿಸಬೇಕು. ಇಲ್ಲೇನಪ್ಪ ಅಂದ್ರೆ ಆತ ಒಂದು ವೇಳೆ ವಾಮಿಟಿಂಗ್ ಮಾಡ್ಕೊತಿರ್ತಕ್ಕಂಥ ಸನ್ನಿವೇಶದಲ್ಲಿ ಆತನ ಮುಖವು ಮೇಲವಾಗಿದ್ದರೆ ಅದು ಹೊಲಸು ಮತ್ತೆ ಬಾಯಿಲಿ ಹೋಗೋದಿಲ್ಲ, ಮೂಗಿನ ಮುಖಾಂತರ ಮತ್ತೆ ದೇಹವನ್ನು ಪ್ರವೇಶ ಮಾಡ್ಬೋದು. ಇದರಿಂದ ಉಸಿರಾಟಕ್ಕೆ ಮತ್ತಷ್ಟು ತೊಂದರೆ ಆಗುವಂತಹ ಸನ್ನಿವೇಶಗಳಿರ್ತವೆ. ಆ ಕಾರಣಕ್ಕಾಗಿ ಆ ವ್ಯಕ್ತಿಯ ತಲೆಯನ್ನು ಪಕ್ಕಕ್ಕೆ ಬಾಗಿಸುವುದು. ಮುಖವು ಬಿಳಿಚಿಕೊಂಡಿದ್ದರೆ ತಲೆಯ ಭಾಗವನ್ನು ಹಿಂದಕ್ಕೆ ಮತ್ತು ಕೆಳಕ್ಕೆ ಬಾಗಿಸಬೇಕು. ಅಂಗೈ ಮತ್ತು ಪಾದಗಳನ್ನು ಕೈಗಳಿಂದ ಉಜ್ಜಿ ಶಾಖವನ್ನು ಉಂಟು ಮಾಡಬೇಕು. ಒಂದು ವೇಳೆ ಮುಖ ಬಿಳಿಚಿಕೊಂಡಿದ್ರೆ ತಲೆಯ ಭಾಗವನ್ನು ಅಥವಾ ಹಿಂದಕ್ಕೆ ಅಥವಾ ಕೆಳಗೆ ಬಾಗಿಸಬೇಕು. ಮತ್ತೇನು ಮಾಡ್ಬೇಕಂದ್ರೆ ಅಂಗೈ ಮತ್ತು ಆ ಪಾದಗಳನ್ನು ಸರಿಯಾಗಿ ನಮ್ಮ ಕೈಗಳಿಂದ ಉಜ್ಜಿ, ಅಂದರೆ ಅಲ್ಲಿ ಬಿಸಿ ಬರೋ ಹಾಗೆ ಮಾಡಬೇಕು. ಯಾಕಂದ್ರೆ ತಣ್ಣಗಾಗಿರ್ತಕ್ಕಂಥ ವ್ಯಕ್ತಿಯ ಪ್ರಜ್ಞೆ ತಪ್ಪುವ ಸಂಭವ ಮತ್ತಷ್ಟು ಹೆಚ್ಚಿರುವುದರಿಂದ ಆ ವ್ಯಕ್ತಿ ಏನೇನಪ್ಪ ಪ್ರಜ್ಞೆ ತಪ್ಪದ ಹಾಗೆ ನೋಡಿಕೊಳ್ಳುವ ಕೆಲಸವನ್ನು ಮಾಡುವುದರಲ್ಲಿ ಪ್ರಮುಖವಾಗಿರ್ತೈತೆ ಅಂತಕ್ಕಂಥದ್ದು ಕಾಣ್ತೀವಿ. ಇನ್ನು ಮುಖವು ನೀಲಿ ಬಣ್ಣಕ್ಕೆ ತಿರುಗಿದ್ದರೆ ಕೃತಕ ಉಸಿರಾಟವನ್ನು ನಡೆಸಬೇಕು. ಇಲ್ಲಿ ಮುಖವು ನೀಲಿ ಬಣ್ಣಕ್ಕೆ ಒಂದು ವೇಳೆ ತಿರುಗಿತ್ತಂದ್ರೆ ಕೃತಕ ಉಸಿರಾಟ ಅಂದ್ರೆ ನಮ್ಮ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಉಸಿರನ್ನು ನೀಡುವ ಮುಖಾಂತರ. ಇಲ್ಲಿ ಏನಪ್ಪ ಅಂದ್ರೆ ಒಂದು ಕೊಳವೆಯನ್ನು ಹಿಡ್ಕೊಂಡು ಅಥವಾ ಪ್ರಜ್ಞೆ ತಪ್ಪಿದ ವ್ಯಕ್ತಿಯ ಬಾಯಲ್ಲಿಟ್ಟು ಉಸಿರನ್ನು ಕೊಡ್ಬೋದು. ಇಲ್ಲ ನಮ್ಮ ಕೈಯನ್ನು ಮುಷ್ಟಿ ಮಾಡಿಕೊಂಡು ನಮ್ಮ ಕೈಯಿಂದ ಏನಪ್ಪ ಅಂದ್ರೆ ಗಾಳಿನ ಊತ ಆ ಕಡೆ ಎದುರಾಳಿಯ ದೇಹಕ್ಕೆ ಪ್ರವೇಶ ಮಾಡುವಂತೆ ನೋಡ್ಕೊಳ್ಬೋದು. ಹೀಗೆ ಬೇರೆ ಬೇರೆ ವಿಧಾನಗಳನ್ನು ಉಪಯೋಗಿಸ್ಕೊಂಡು ನಾವೇನು ಮಾಡ್ಬೋದು ಅಂದ್ರೆ ಆತನಿಗೆ ಕೃತಕ ಉಸಿರಾಟವನ್ನು ನೀಡಬೇಕಿಲ್ಲಿ. ರೋಗಿಗೆ ಶುದ್ಧ ಗಾಳಿ ದೊರೆಯುವಂತೆ ನೋಡಿಕೊಳ್ಳಬೇಕು. ಇದು ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ಪ್ರಜ್ಞೆ ತಪ್ಪಿದ ವ್ಯಕ್ತಿಯ ಸುತ್ತಲೂ ನಾವು ಯಾವಾಗಲೂ ಸುತ್ತಾಗಿ ನಿಲ್ತಾ ಇರ್ತೀವಿ. ಹಾಗೆ ಯಾರೂ ನಿಲ್ಲುವ ಕೆಲಸವನ್ನು ಮಾಡಬಾರ್ದು. ಯಾಕಂದರೆ ಆತನಿಗೆ ಒಳ್ಳೆಯ ಶುದ್ಧ ಗಾಳಿ ಅವಶ್ಯಕತೆ ಇರ್ತೈತಿ, ಆಕ್ಸಿಜನ್ ಕೊರತೆ ಇರ್ತೈತಿ. ಅದಕ್ಕಾಗಿ ಶುದ್ಧ ಗಾಳಿ ದೊರೆಯುವಂತೆ ನೋಡಿಕೊಳ್ಳೋದು ಏನಪ್ಪ ಅಂದ್ರೆ ಇದು ಪ್ರಮುಖವಾಗಿರ್ತಕ್ಕಂಥ ಒಂದು ಕಾರ್ಯ ಅಂತಕ್ಕಂಥ ತಿಳ್ಕೊತೀವಿ. ಶರೀರದಿಂದ ಬಿಗಿಯಾದ ಬಟ್ಟೆಯನ್ನು ಸಡಿಲಗೊಳಿಸಬೇಕು. ಪ್ರಜ್ಞೆ ತಪ್ಪಿದ ವ್ಯಕ್ತಿಯ ದೇಹದಲ್ಲಿ ಏನಾದರೂ ಪೂರ್ಣ ಏನಪ್ಪ ಅಂದರೆ ದೇಹಕ್ಕೆ ಟೈಟಾಗಿ ಬಟ್ಟೆಗಳನ್ನು ಹಾಕಿಕೊಂಡಿದ್ರೆ ಆತನ ಬಟ್ಟೆಯನ್ನು ಸಡಿಲಗೊಳಿಸುವಂತಹ ಕಾರ್ಯವನ್ನು ಇಲ್ಲಿ ನಾವು ಮಾಡಬೇಕು. ಕೆಲವು ಸಾರಿ ಶಾಲಾ ಮಕ್ಕಳು ಹಸುವಿನಿಂದಾಗಲಿ ದಣಿವಿನಿಂದಾಗಲಿ ಮೂರ್ಛೆ ಹೋಗುವ ಸಂಭವವಿದ್ದು ಅಂತಹ ಸಮಯದಲ್ಲಿ ಅಪಘಾತಕ್ಕೆ ಒಳಗಾದ ಮಗುವನ್ನು ಅಂಗಾತ ಮಲಗಿಸಿ ಕಾಲುಗಳನ್ನು ಸ್ವಲ್ಪ ಮೇಲಕ್ಕೆತ್ತಿ ತಲೆಯನ್ನು ಹಿಂಭಾಗಕ್ಕೆ ಸ್ವಲ್ಪ ಬಗ್ಗಿಸಿ ಹೃದಯಕ್ಕೆ ರಕ್ತ ಚಲಿಸುವಂತೆ ಮಾಡಬೇಕು. ಪುನಶ್ಚೇತನಗೊಳ್ಳುವುದು ನಿಧಾನವಾದರೆ ಅವನಿಗೆ ಬೆಚ್ಚಗಿನ ಕಂಬಳಿಯನ್ನು ಹೊದಿಸಿ ಹತ್ತಿರದ ಆಸ್ಪತ್ರೆಗೆ ಸಾಗಿಸಬೇಕು. ಇಲ್ಲಿ ಏನಕ್ಕೈತೆ ಅಂದ್ರೆ ಕೆಲವೊಂದು ಸಾರಿ ನಾವು ಪ್ರಾರ್ಥನೆಯ ಸನ್ನಿವೇಶದಲ್ಲೇ ನೋಡ್ತಾ ಇರ್ತೀವಿ ನೋಡ್ರಿ. ಈ ಒಂದು ಮುಂಜಾವಿನ ಎಳೆ ಬಿಸಿಲಿನಲ್ಲಿ ಕೆಲವೊಂದು ಸಾರಿ ಏನಪ್ಪ ಅಂದ್ರೆ ಮಕ್ಕಳು ಪ್ರಜ್ಞೆ ತಪ್ಪುವಂಥ ಸನ್ನಿವೇಶಗಳು ಕಾಣ್ತಾ ಇರ್ತಾವೆ. ಅಂತಹ ಸನ್ನಿವೇಶದಾಗ ನಾವು ಮಾಡಬೇಕಾಗಿರ್ತಕ್ಕಂಥ ಮುಖ್ಯ ಕೆಲಸ ಏನಂದ್ರೆ ಆ ಮಗುವನ್ನು ಅಪಘಾತಕ್ಕೆ ಒಳಗಾಗಿರ್ತಕ್ಕಂಥ ಮಗುವನ್ನು ಕೈ ಕಾಲುಗಳನ್ನು ಸ್ವಲ್ಪ ಏನಪ್ಪ ಅಂದ್ರೆ ಮೇಲಕ್ಕೆತ್ತಿ ತಲೆಯ ಭಾಗವನ್ನು ಹಿಂದಕ್ಕೆ ಬಿಟ್ಟು ಸ್ವಲ್ಪ ಏನಪ್ಪ ಅಂದ್ರೆ ಹೃದಯದ ಕಡೆಗೆ ರಕ್ತ ಹೋಗುವ ಹಾಗೆ ಮಾಡುವುದು ಒಂದೇ ಕೆಲಸ. ಹಾಗಾದರೆ ಈ ಮಗುವಿನ ಮಲಗಿಸುವ ರೀತಿಯಾಗಿರಪ್ಪ ಅಂದ್ರೆ ಅಂಗಾತವಾಗಿ ಮಲಗಿಸಿರ್ಬೇಕನ್ನತಕ್ಕಂಥದ್ದನ್ನು ನಾವಿಲ್ಲಿ ಅರ್ಥೈಸ್ಕೊಂಡು ಇಲ್ಲಿ ಪುನಶ್ಚೇತನಗೊಳ್ಳುವುದು ಒಂದು ವೇಳೆ ಆಕಸ್ಮಿಕ ನಿಧಾನವಾದರೆ ಏನಕ್ಕೈತೆ ಅಂದ್ರೆ ಆತನಿಗೆ ಒಂದು ವೇಳೆ ನಮ್ಮ ಕಡೆ ಪ್ರಯತ್ನ ಪಟ್ಟರೂ ಸಹ ಆಗದೇ ಇರಲಿಲ್ಲ ಅಂದ್ರೆ ಬೆಚ್ಚಗೆ ಇರುವಂತಹ ಒಂದು ಕಂಬಳಿ ಇಲ್ಲ
ನಾವು ರಗ್ ಅಂತೀವಿ ನೋಡ್ರಿ, ಅಂತಹ ರಗ್ಗನ್ನು ಹೊತ್ತಿಸಿ ಆತನಿಗೆ ಸ್ವಲ್ಪ ದೇಹ ಬಿಸಿ ಆಗುವ ಹಾಗೆ ಮಾಡಬೇಕು. ಇದೇ ಸನ್ನಿವೇಶದಲ್ಲಿ ಏನಪ್ಪ ಅಂದ್ರೆ ಆದಷ್ಟು ಬೇಗ ಒಂದೇ ಡಾಕ್ಟ್ರಿಗೆ ಕಾಂಟ್ಯಾಕ್ಟ್ ಮಾಡುವಂಥ ಅಂದ್ರೆ ಹತ್ತಿರದ ಆಸ್ಪತ್ರೆಗೆ ಸಾಗಿಸುವಂಥ ಕಾರ್ಯವನ್ನು ನಾವಿಲ್ಲಿ ಮಾಡಬೇಕಾಕೈತಿ. ಹಾಗೇನು ಕೊನೆಯ ಪ್ರಶ್ನೆಯನ್ನು ನೋಡೋದಾದರೆ, ವಿಷ ಸೇವಿಸಿದವರಿಗೆ ಉಪಚಾರ ಮಾಡುವ ವಿಧಾನವನ್ನು ತಿಳಿಸಿ ಅಂತೇಳಿ. ಇಲ್ಲಿ ವಿಷ ಸೇವಿಸಿದಾಗ ವ್ಯಕ್ತಿಗೆ ವಾಂತಿ ಮಾಡಿಸುವುದರ ತೀಕ್ಷ್ಣತೆಯನ್ನು ತಗ್ಗಿಸಬಹುದು. ಒಂದು ವೇಳೆ ವಿಷ ಕುಡಿದಿದ್ದ ಆತನಿಗೆ ಏನು ಮಾಡಬೇಕಂದ್ರೆ ವಾಂತಿಯನ್ನು ಮಾಡಿಸುವಂತಹ ಕೆಲಸವನ್ನು ಮಾಡಬೇಕಾಗತ್ತೆ. ಯಾಕಂದರೆ ಆತನ ದೇಹದಲ್ಲಿ ವಿಷ ಪ್ರವೇಶ ಮಾಡೋದ್ರಿಂದ ಆ ವಿಷಯವನ್ನು ಏನಪ್ಪ ಅಂದ್ರೆ ಎಷ್ಟು ಸಾಧ್ಯವೋ ಅಷ್ಟು ದೇಹದಿಂದ ಹೊರತೆಗೆಯುವಂಥ ಕಾರ್ಯವನ್ನು ನಾವು ಇಲ್ಲಿ ಮಾಡಬೇಕಾಗತ್ತೆ ಅಂತಕ್ಕಂಥ ತಿಳ್ಕೊತೀವಿ. ಹಾಗಾದರೆ ಹಾಗೆ ಮಾಡಬೇಕಾದರೆ ನಾವು ಏನು ಮಾಡಬೇಕಂದ್ರೆ ವಾಂತಿ ಮಾಡಿಸಲು ಕಿರುನಾಲಿಗೆಗೆ ಬೆರಳುಗಳಿಂದ ಕೆನಕಬೇಕು ಅಂತೇಳಿ. ಇಲ್ಲಿ ಕಿರುನಾಲಿಗೆ ಅಂದರೆ ನಮ್ಮ ಬಾಯಿಯನ್ನು ತೆರೆದಾಗ ಒಳಗಡೆ ಗಂಟಲಲ್ಲಿ ಒಂದು ಸಣ್ಣದಾಗಿರ್ತಕ್ಕಂಥ ನಾಲಿಗೆ ಕಾಣುತ್ತೆ ನೋಡ್ರಿ, ನಾವು ಗಂಟೆ ಥರ ಕಾಣ್ತಾ ಇರುತ್ತೆ. ಅಲ್ಲಿ ಏನು ಮಾಡ್ಬೇಕಂದ್ರೆ ಕಿರುನಾಲಿಗೆಗೆ ಬೆರಳುಗಳಿಂದ ಕೆನಕಬೇಕಂದ್ರೆ ಅಳಿಗಾಡಿಸುವಂಥ ಕೆಲಸ ಮಾಡಬೇಕು. ಬೆಚ್ಚಗಿರುವ ನೀರಿಗೆ ಉಪ್ಪು ಹಾಕಿ ಕುಡಿಸಿದರೆ ವಾಂತಿ ಆಗುವಂತಹ ಎಲ್ಲ ಲಕ್ಷಣಗಳಿರ್ತಾವ. ಅಂದರೆ ಏನಪ್ಪ ಅಂದರೆ ಇಲ್ಲಿ ಕೆಲಸ ಮಾಡುವುದು ಬೆಚ್ಚಗಿರುವ ನೀರನ್ನು ಸಹ ಕುಡಿಸಿ, ಧಾರಾಳವಾಗಿ ನೀರನ್ನು ಕುಡಿಸ್ಬೇಕಿಲ್ಲಿ. ಕುಡಿಸಿ ಆತ ಉಲ್ಟಿ ಮಾಡ್ಕೋವರೆಗೆ ಬಿಡುವ ಹಾಗಿಲ್ಲ. ಏನಪ್ಪ ಈ ಕೆಲಸವನ್ನು ಮಾಡಿದ್ವಿ ಅಂದ್ರೆ ವಿಷದ ತೀಕ್ಷ್ಣತೆಯನ್ನು ಕಡಿಮೆ ಮಾಡ್ಬೋದು. ಹಾಗೆ ಧಾರಾಳವಾಗಿ ನೀರನ್ನು ಕುಡಿಸೋದ್ರಿಂದ ತೀಕ್ಷ್ಣವಾದ ರೂಪದಲ್ಲಿ ವಿಷವು ದೇಹಕ್ಕೆ ಸ್ಥಾಪಿಸುವಂಥ ಏನಪ್ಪ ಅಂದ್ರೆ ದೇಹದ ಮೇಲೆ ಪ್ರಭಾವ ಬೀರುವಂಥ ಕಾರ್ಯವನ್ನು ಸಹ ಇಲ್ಲಿ ನಿಧಾನಗೊಳಿಸ್ತೈತೆ ಅಂತಕ್ಕಂಥದ್ದು ಕಾಡ್ತೀವಿ. ಇನ್ನು ಆಮ್ಲಜನಕಗಳನ್ನು ಆಲ್ಕೆನ್ಗಳನ್ನು ಸೇವಿಸಿದಾಗ ಬಾಯಿಯ ಒಳಭಾಗ ಅಥವಾ ತುಟಿಗಳು ಸುಟ್ಟು ಹೋಗಿದ್ದಾಗ ವಾಂತಿಯನ್ನು ನಾವು ಮಾಡಿಸಬಾರ್ದಿಲ್ಲಿ. ಸಾಧ್ಯವಾದಷ್ಟು ಬೇಗನೆ ಆ ವೈದ್ಯರನ್ನು ಏನಪ್ಪ ಅಂದ್ರೆ ತಲುಪುವಂಥ ಕೆಲಸವನ್ನು ಮಾಡಬೇಕಾಗತ್ತಿಲ್ಲಿ. ಆಲ್ಕೇನ್ಗಳು ಬರ್ತಾವ, ಆಮ್ಲಗಳು ಅಂತ ಬರ್ತಾವೆ. ಇಲ್ಲಿ ಏನಪ್ಪ ಅಂದ್ರೆ ವಿಷ ಪದಾರ್ಥಗಳಿವು ಒಂದು ವೇಳೆ ದೇಹದಲ್ಲಿ ಹೋದಾಗ ಕುಡಿದಾಗ ದೇಹದಲ್ಲಿ ಏನಪ್ಪ ಅಂದ್ರೆ ಒಂದು ಚರ್ಮವನ್ನು ಒಳಗಡೆ ಇರ್ತಕ್ಕಂಥ ನಮ್ಮ ದೇಹದ ಭಾಗವನ್ನು ಗುಳ್ಳಿಗಳಿಂದ ಕೂಡಿಸಿ ಚರ್ಮವನ್ನು ಏನಪ್ಪ ಅಂದ್ರೆ ಅತಿ ಅದರ ಮೇಲೆ ಪ್ರಭಾವವನ್ನು ಬೀರಿರ್ತಕ್ಕಂಥ ಕಾರ್ಯವನ್ನು ಕಾಣ್ತೀವಿ. ಅಂಥ ಸನ್ನಿವೇಶದಾಗ ನಾವು ಏನು ಮಾಡಬಾರ್ದು ಅಂದ್ರೆ ಅವರಿಂದ ವಾಮಿಟಿಂಗನ್ನು ಮಾಡಿಸುವಂಥ ಕಾರ್ಯವನ್ನು ಮಾಡಿಸಬಾರ್ದು. ಇಂಥ ಮಾಡಿಸೋದ್ರಿಂದ ದೇಹದ ಭಾಗಕ್ಕೆ ಮತ್ತಷ್ಟು ಏನಪ್ಪ ಅಂದ್ರೆ ನೋವು ಉಂಟಾಗುವಂತಹ ಸನ್ನಿವೇಶಗಳನ್ನು ನಾವು ಕಾಣ್ತೀವಿ. ಅದಕ್ಕಾಗಿ ಇಂಥ ಸನ್ನಿವೇಶಗಳು ಕಂಡಿದ್ದರೆ ಆದಷ್ಟು ಬೇಗ ಅವರೇನಪ್ಪ ಅಂದ್ರೆ ಆಸ್ಪತ್ರೆಗೆ ತಲುಪಿಸಿ ವೈದ್ಯರನ್ನು ಭೇಟಿಯಾಗುವಂಥ ಕಾರ್ಯವನ್ನು ಮಾಡಬೇಕು ಅನ್ನತಕ್ಕಂಥದ್ದನ್ನು ಇಲ್ಲಿ ಕಾಣ್ತಾ ಇರ್ತೀವಿ. ಇಲ್ಲಿವರೆಗೆ ನಾವು ಈ ಒಂದು ಪ್ರಥಮ ಚಿಕಿತ್ಸೆ ಬಗ್ಗೆ ತಿಳಿದುಕೊಂಡಿದ್ವಿ. ಈ ಅವಧಿ ತಮಗೆ ಇಷ್ಟ ಆದರೆ ಈ ಒಂದು ವಿಡಿಯೋವನ್ನು ಹೆಚ್ಚಿನ ಜನಕ್ಕೆ ತಲುಪಿಸಿ ಅಂತ ಹೇಳ್ತಾ, ನಿಮ್ಮ ಒಂದು ಈ ವಿಡಿಯೋ ಶೇರ್ ಮಾಡ್ತಾ ಇರೋದು ಎಲ್ಲ ಮಕ್ಕಳಿಗೂ ಸಹ ಪ್ರತಿಯೊಬ್ಬರಿಗೂ ಸಹ ಉಪಯೋಗ ಆಗತ್ತೆ ಅನ್ನತಕ್ಕಂಥ ಹಿತದೃಷ್ಟಿಯಿಂದ ತಾವೆಲ್ಲರೂ ಸಹ ಇದಕ್ಕೆ ಸಹಕಾರ ಕೊಡ್ತೀರಿ ಅಂತ ಹೇಳ್ತಾ ಎಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದ.